ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿರಿಸಿತಾರ್ಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ. ಆದ್ಮೇಲೆ ಇವತ್ತು ವಿಶೇಷವಾದ ಕಾರ್ಯಕ್ರಮ, ಅದರಲ್ಲೂ ನೋಟಾದ ಬಗ್ಗೆ. ನೋಟಾ ಅಂದ ತಕ್ಷಣ ನಿಮಗೆ ಎಲೆಕ್ಷನ್ ಓಟ್ ಹಾಕಕ್ಕೆ ಹೊರಟಿದ್ದೀರಿ, ನೀವೆಲ್ಲ ಮತ ಹಾಕಕ್ಕೆ ಹೊರಟಿದ್ದೀರಿ. ನಿಮಗೆಲ್ಲ ಒಂದು EVM ಏನು ಮಷಿನ್ ಇರ್ತದೆ, ಕೆಳಗೆ ಒಂದು ಇರ್ತದೆ ನೋಟಾ ಅಂತೇಳಿ. ಅದು ಯಾಕಪ್ಪ ಅಂತಂದ್ರೆ ಮೇಲೆ ಅವ್ರು ಯಾರು ಬೇಡಾಗಿದ್ದಾರಪ್ಪ ಅಂದ್ರೆ ಅಟ್ಲೀಸ್ಟ್ ಅದನ್ನು ಒತ್ತದು ಬರ್ರಿ ಅಂತ. ಅದು ಒತ್ತಿದ್ರೆ ಮೇಲೆ ಅವ್ರು ನಮಗೆ ಬೇಡ ಅಂತ ಸೂಚನೆ, ಅಥವಾ ಅದು ನಗಣ್ಯಪ್ಪ ಅಂತ ಸೂಚನೆ, ಒಟ್ಟು ನಮ್ಮ ಓಟ್ ಹಾಕಿದ್ದೀವಪ್ಪ ನಾವು ಅಂತ ಸೂಚನೆ. ಭಾಳ ಜನರಿಗೆ ಏನು ತಿಳ್ಕೊಂಡ್ಬಿಟ್ಟಿದ್ದಾರಪ್ಪ ಅಂತಂದ್ರೆ, ಭಾಳ ಜನ ಅಭಿಪ್ರಾಯ ಇದು ಒಳ್ಳೆ ಈ ಒಂದು ಲಾ ಓದಿದಂಥ ಜನರು ಸಹಿತ ಕೆಲವು ಕನ್ಫ್ಯೂಸ್ ಅಂತ ಉತ್ತರ ಕೊಡ್ತಾಯಿದ್ರು. ಅದಕ್ಕಾಗಿ ಇವತ್ತು ನಾವು ಏನು ಮಾಡಿದೆವಪ್ಪ ಅಂತಂದ್ರೆ, ವಿಶೇಷವಾಗಿ ಆ ನೋಟಾ ಯಾಕೆ ಬಳಸ್ತಾರೆ, ಏನು ಕಾರಣ, ಏನು ಅದರದ್ದು ಮಹತ್ವ ಏನು, ಯಾಕೆ ಹಾಕಬೇಕು, ಯಾಕೆ ಹಾಕಬಾರ್ದು, ಹಾಕಲಿಕ್ಕೆ ಏನಾಗ್ತದೆ, ಹಾಕಿದ್ರೆ ಏನಾಗ್ತದೆ ಅಂತ ಭಾಳ ಜನ ತಿಳಿಲಿಲ್ಲದ. ಅದು ಹಾಕಿದ್ರೆ ಮ್ಯಾಲೆ ನಿಂತಂಥವ್ರು ಯಾರಾದ್ರಿಗಿಂತಲೂ ಒಂದು ಓಟ್ ಹೆಚ್ಚಾದ್ರೆ ಈ ಮೇಲವ್ರು ಎಲ್ಲರೂ ಮತ್ತೊಮ್ಮೆ ಇಲೆಕ್ಷನ್ಕೋ ಅಥವಾ ಅವ್ರ ಎಲೆಕ್ಷನ್ ಕ್ಯಾನ್ಸಲ್ ಆಗ್ತಾರೋ ಅನ್ನೋಂಥ ನಾವು ಭ್ರಮೆಗಳಲ್ಲಿದ್ದೀವಿ. ಭಾಳ ಜನ ಹಂಗೆ ಹೇಳ್ತಾರೆ. ಭಾಳ ಜನ ವಕೀಲರು ನನ್ನ ಜೊತೆ ಅದನ್ನೇ ಮಾತಾಡಿದರು. ಅದಕ್ಕಾಗಿ ನಾವು ವಿಶೇಷವಾಗಿ ಇಲೆಕ್ಷನ್ದಲ್ಲಿ ತಮ್ಮ ಕೆಲಸ ಮಾಡಿದಂಥ, ಪರಿಣಿತಿ ಹೊಂದಿದಂಥ, ಸಂವಿಧಾನದ ಬಗ್ಗೆ ತಿಳಿದುಕೊಂಡಂಥ, ಓದಿದಂಥ ಒಬ್ಬ ಹಿರಿಯರು, ಅಂದರೆ ಈಗ ನೀವು ನೋಡಿದಿರಿ ರಾಮಾಯಣ ಮೂಲಕ, ರಾಮಾಯಣ ವಾಲ್ಮೀಕಿ ರಾಮಾಯಣ ಅದರಲ್ಲೂ ಒರಿಜಿನಲ್ನ ಕನ್ನಡಕ್ಕೆ ತಿಳಿಯುವಂಗೆ ಅಲ್ಲಿ ಎಲ್ಲರೂ ಹೇಳುವಂಥ ಕೆಲಸ ಮಾಡಿದಂಥ ನಮ್ಮ ಎಕನಾಮಿಕ್ಸ್ ಪ್ರೊಫೆಸರ್, ಮಾಜಿ ರಿಟೈರ್ ಆಗಿದ್ದಾರೆ ಅವರು, ನಮ್ಮ ಡಾಕ್ಟರ್ ಅರ್ಜುನ್ ಪಂಗನವರವರು. ನಮಸ್ಕಾರ. ಅವರು ಇವತ್ತು ವಿಶೇಷವಾಗಿ ಈ ನೋಟಾದ ಬದಲಾಗಿ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಏನಪ್ಪ ಇದು ನೋಟಾ, ಯಾಕೆ ಹಾಕಬೇಕು, ಏನು ಎಂತ ಅಂತೇಳಿ. ಮೊದಲು ನೋಟಾ ಅಂದರೆ ಏನು ಮೊದಲೇ ಪ್ರಶ್ನೆ ಸರ್, ಯಾಕೆ ಅದನ್ನು ಇಟ್ಟಿದ್ದಾರೆ, ನೋಟಾ ಅಂದರೆ ಏನು? ನಮಸ್ಕಾರ ವೀಕ್ಷಕ ಬಂಧುಗಳೇ, ತಮಗೂ ನಮಸ್ಕಾರ. ನಂದಂತೂ ತಮಗೆ ಪರಿಚಯ ಇದೆ, ಈಗಾಗಲೇ ಜ್ಯೋತಿ ಅವರು ಹೇಳಿದ್ದಾರೆ. ಆದರೂ ಕೂಡ ಕೆಲವೊಂದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸಿ ಅವರ ಪ್ರಶ್ನೆಗೆ ಉತ್ತರ ನೇರವಾಗಿ ಹೋಗ್ತೇನೆ. ನಾನು ಈ ಬೆಳಗಾವಿ ಜಿಲ್ಲಾದೇನಿದೆಯಲ್ಲ, ಮತದಾರರ ವೇದಿಕೆ ಅಂತ ಮಾಡಿಕೊಂಡು ಅದರ ಅಧ್ಯಕ್ಷರು ಅಶೋಕ್ ಪೂಜಾರಿ ಅವರಿದ್ದಾರೆ, ದೂರಿನರು. ಅದರ ಕಾರ್ಯದರ್ಶಿ ನಾನು. 2017ರಿಂದ ಈ ಇಲೆಕ್ಷನ್ ರಿಫಾರ್ಮ್ ಸಲುವಾಗಿ ಆಗಾಗ ನಾವು ತಕರಾರುಗಳನ್ನು, ಸಲಹೆಗಳನ್ನು ಸಲ್ಲಿಸ್ತಾ ಇರ್ತೇವೆ. ಅದಲ್ಲದ ನಾನು ಕೂಡ ವೈಯಕ್ತಿಕವಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಲೆಕ್ಷನ್ ಚೀಫ್ ಕಮಿಷನರ್, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಯಾರ್ಯಾರು ಕನ್ಸರ್ನ್ ಅದಾರಲ್ಲ ಪಾರ್ಲಿಮೆಂಟ್ ಅಫೇರ್ಸು, ಎಲ್ಲರಿಗೂ ನಾನು ರಿಲೇಟೆಡ್ ವಿತ್ ದಿ ಇಲೆಕ್ಷನ್ ರಿಫಾರ್ಮ್ಸ್, ಪರ್ಟಿಕ್ಯುಲರ್ಲಿ ವೋಟಿಂಗ, ಕ್ಯಾಂಡಿಡೇಟ, ಅವ್ರದ್ದು ಕ್ವಾಲಿಫಿಕೇಷನ್, ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ಎಲ್ಲೆಲ್ಲಿ ಓದೇವ, ಏನೇನು ಅನ್ನಿಸ್ತಾ ಇದೆ ಅದರ ಬಗ್ಗೆ ನಾವು ಕೊಡ್ತಾ ಇರ್ತೇವೆ. ಸರ್ಕಾರ ಗಮನಕ್ಕೆ ತರೋದು ಒಬ್ಬ ಪ್ರಜೆಯಾಗಿ, ಒಬ್ಬ ಮತದಾರನಾಗಿ, ಅದು ನನ್ನ ಧರ್ಮ. ಅದಕ್ಕೆ ಉತ್ತರ ಕೊಡಬೇಕು, ಕೊಡಬಾರ್ದು, ಅದಕ್ಕೆ ಮಹತ್ವ ಕೊಡಬೇಕು, ಕೊಡಬಾರ್ದು, ಸ್ವೀಕರಿಸಬೇಕು, ಸ್ವೀಕರಿಸಬಾರ್ದು ಅನ್ನೋದು ನಾ ಯಾರಿಗೆ ಬರೋದಿಲ್ಲ, ಅದು ಅವರ ರಾಜಧರ್ಮ. ಇದರಲ್ಲಿ ಸ್ವಲ್ಪ ನಮಗೆ ಅನುಭವ ಇದೆ. ಅದು ಅನುಭವದ ಆಧಾರದ ಮೇಲೆ ಜ್ಯೋತಾರವರ ಮೊದಲೇ ಪ್ರಶ್ನೆ, ನೋಟಾ ಅಂದರೆ ಏನು? ತಮಗೆಲ್ಲ ಗೊತ್ತಿದ್ದ ಹಾಗೆ ಈ CET ಪರೀಕ್ಷೆದಾಗಿತ್ತು. ನಂತರ CETಗಿಂತ ಮೊದಲೂ ಈ ಮಕ್ಕಳನ್ನು ಅದರ ರಿಸಲ್ಟನ್ನು ಇದು ಮಾಡಿಸಲ್ಲ, ಸುಲಭವಾಗಿ ಪಾಸ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ 20 ಮಾರ್ಕ್ಸು, 32 ಮಾರ್ಕ್ಸ್ದು ಕೆಲವು ಪ್ರಶ್ನೆಗಳನ್ನು ಕೊಡುವ ವ್ಯವಸ್ಥೆ ಬಂತದು. ಬಹುತೇಕ ಈರಪ್ಪ ಮೊಯ್ಲಿ ಅವ್ರು ಚೀಫ್ ಮಿನಿಸ್ಟರ್ ಇದ್ದಾಗನ ಕೆಲವು ಸುಧಾರಣೆಗಳು ಬಂದಿದ್ದವು. ಹಾಗೆ ಹಗರವಾಗಿ, ಅಂದರೆ ಅವ್ರು ಸುಲಭ ಆಗಿರಬೇಕು, ಪುಷಪ್ ಆಗಿರಬೇಕು. ಒಂದು 20, 32 ಮಾರ್ಕ್ಸ್, 35 ಪಾಸ್ ಆಗ್ತಾರೆ. ಅದ್ರಾಗ ಒಂದು ಏನಿತ್ತಂದ್ರೆ, ಯಾವ ಪ್ರಶ್ನೆ ಕೇಳೋದು ಅದ್ರ ಉತ್ತರ ಕೆಳಗೆ 4 ಕೊಟ್ಟಿರ್ತಾರೆ, ಯಾವುದೇ ಒಂದು ಟಿಕ್ ಹಾಕ್ರಿ. ಅದ್ರಾಗ ಏನು ಬರ್ತಿದ್ದು, 4ರಾಗ 1 ಇರ್ತಿತ್ತು ಕರೆಕ್ಟಾ, 4 ಉತ್ತರ ಕೊಟ್ಟಿರ್ತಾರೆ. ಇನ್ನು ಕೆಲವೊಂದು ಹೆಂಗೆ ಕೇಳ್ತೀರಂದ್ರೆ 1, 2, 3, 4ನೇದು ನನ್ ಆಫ್ ದ ಎಬವ್ ಅಂತಾರೆ. ನನ್ ಆಫ್ ದ ಎಬವ್ ಅಂದರೆ ಅದೇ ನೋಟಾ, ನನ್ ಆಫ್ ದ ಎಬವ್. ಇಲ್ಲಿ ಕೂಡ ಹಂಗೆ ಇದೆ. ಮ್ಯಾಗೇನೋ ಕ್ಯಾಂಡಿಡೇಟ್ ನಿಂತಾರಲ್ಲ, ಅವ್ರು ಯಾರು ನನಗೆ ಇಷ್ಟ ಇಲ್ಲಪ್ಪ, ನನಗೆ ಯೋಗ್ಯ ಅನಿಸೋಲ್ಲ ಅಂತ ಅಂದಾಗ, ಮ್ಯಾಗಿನ ಯಾರೂ ಬ್ಯಾಡ್ ಅಂತ ಅಂದಂಗೆ ಇಲ್ಲಿ ಬ್ಯಾಡ್ ಅಂತಲೇ ಇರ್ತದೆ. ಬ್ಯಾಡ್ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಅದನ್ನು ನೋಟಾ ಎಕ್ಸರ್ಸೈಸ್ ಮಾಡ್ತಾರೆ. ಇನ್ನು ಇದನ್ನು ಕುರಿತು ಮತ್ತೇನು ಹೊಸ ಪ್ರಶ್ನೆ ಇದೆ ಅಥವಾ ಇದನ್ನು ಅದ್ರ ಪೀಠಿಗೆ ಅಂತ ಹೋಗಿಬಿಡ್ಲೆ ನಾನು? ಅಂದ್ರೆ ಏನು ಸಾಂಬಾರಿಗೆ ತಿಳಿಯುವಾಗ ಒಟ್ಟಿನಲ್ಲಿ ನಮಗೆ ಜನರಿಗೆ ತಿಳಿಬೇಕಾಗಿದೆ. ನೋಟಾ
ಹಾಕಿ ಉಪಯೋಗ ಏನು ಅವ್ರಿಗೆ ಅಂತ Yes, ಮಕ್ಕಳು ಅಂತಂದ್ರೆ yes. ಯಾಕೆ ಹಾಕಬೇಕು, ಹಾಕಿದ್ರ ಉಪಯೋಗ ಏನ? ಎಸ್, ಇದರದೇ ಆದಂಥ ಒಂದು ಸಣ್ಣ ಇತಿಹಾಸ ಇದೆ. ನಮ್ಮ ದೇಶದಲ್ಲಿ ಬುದ್ಧಿವಂತರಿಗೇನು ಕೊರತೆ ಇಲ್ಲ. ಮೊದಲಿನಿಂದ